ಹೊನ್ನಾವರ್ ಇವರು ಜಂಟಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಆಯೋಜನೆ ಮಾಡಿದ್ದೇವೆ. ಎಲ್ಲಿಯೇ ಕೊಟ್ಟಿದ್ದೇವೆ. ಮಕ್ಕಳಿಗೆ ಆಲ್ಮೋಸ್ಟ್ ಸುಲಭ ಬಾಳೆಹಣ್ಣಿನ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡಿದ್ರು, ಸರಳಿ ಪರೀಕ್ಷೆಗಳನ್ನು ಮಾಡಿದ್ರು. ಎಲ್ಲ ಕಾರಣಕ್ಕಾಗಿ ಈ ಒಂದು ರಿಸಲ್ಟ್ ಮಾಡೋದಕ್ಕೆ ಕಾರಣ ಇದೆ. ಇಡೀ ಕರ್ನಾಟಕದಲ್ಲಿ 34 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನದಲ್ಲೇ ಆಲ್ಮೋಸ್ಟ್ 3 ಜಿಲ್ಲೆಗಳಲ್ಲಿ ನಮ್ಮದು ನಿಲ್ತಾ ಇದ್ದಾರೆ. ಹಾಗೆ ಒಂದು ಸಣ್ಣ ವಿಷಯದ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮದು ಸಂತೃಪ್ತಿ ಇದೆ, ಖುಷಿ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತದಲ್ಲಿರ್ತಕ್ಕಂಥ ಲತಾ ಮೇಡಮ್ ಇರ್ಬೋದು, ಅವರ ಶುಭಾ ಮೇಡಮ್ ಇರ್ಬೋದು, ಎಲ್ಲ ನಮ್ಮ ಟೀಮ್ ಏನಿದಾವಲ್ಲ, BS ಇರ್ಬೋದು, ನಮ್ಮೆಲ್ಲ ತಂಡ ಉಸ್ತುವಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಿಗಾಗಿ ಒಂದು ಮಾತು, SSLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂಗವಾಗಿ ನನ್ನ ಕರೆದಿದ್ದಕ್ಕೆ ನಾನು ಆ್ಯಕ್ಚುಲಿ ನಾವು ಯಾವತ್ತು ಸಭೆ ಬರುತ್ತೆ, ಯಾವ ಥರ ನಮ್ಮ ಶೆಡ್ಯೂಲ್ ಇರ್ತಂಗೆಲ್ಲ ಗೊತ್ತಿರ್ಬೋದು. ಅದ್ಯಾಗೂ ಸಹ ಬಿಜಿ ಶೆಡ್ಯೂಲಿಂದ ಈ ಕಾರ್ಯಕ್ರಮ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಅಪ್ರಿಷಿಯೇಷನ್ ಮಾಡಬೇಕು. ಜೊತೆಗೆ ಈ ಟೀಮ್ ಏನು ಮುಂದೆ ಕೊಟ್ಟಿದ್ದಾರೆ ಅವರೆಲ್ಲರೂ ಐ ಥಿಂಕ್ SSLC ಸ್ಟೂಡೆಂಟ್ಸ್ ಇರ್ಬೋದು, ಹೌದಿಲ್ಲ? ಸೊ ಅವ್ರಿಗೆ ಅಪ್ರಿಸಿಯೇಷನ್, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಇಷ್ಟೆಲ್ಲ ಇವರಿಗೆ ನಾವು ಚೆನ್ನಾಗಿ ಮಾರ್ಕ್ ಪಡೆದಿದ್ದವ್ರು ನಾವು ಏನು ಮಾಡ್ತಾ ಇದ್ದೇವೆ, ಅಪ್ರಿಸಿಯೇಷನ್ ಮಾಡ್ತಾ ಇದ್ದೇವೆ. ಜೊತೆಗೆ ಅವ್ರಿಗೆ ಇನ್ಸ್ಪಿರೇಷನ್, ಅವ್ರಿಗೆ ಈಗ ಎಕ್ಸಾಮ್ ಬರೋ ಸಂದರ್ಭದಲ್ಲಿ ಯಾವ ಥರ ನಾವು ಇಲ್ಲಿ ಅಪ್ರಿಸಿಯೇಷನ್ ಬರಬೇಕಾದ್ರೆ ಏನು ಮಾಡಬೇಕು. ಔಟ್ ಆಫ್ 41 ಸ್ಟೂಡೆಂಟ್ 25 ಸ್ಟೂಡೆಂಟ್ಸ್ 90% ಅಬೋ ಡಿಸ್ಟಿಂಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ಸ್ಕೋರ್ ಮಾಡ್ಕೊಂಡಲ್ಲ ಮೇಡಮ್ ನಾನು ಹೇಳಿದ್ರು. ಖಂಡಿತವಾಗಿ ಇದನ್ನೆಲ್ಲ ರಿಸಲ್ಟ್ ನೋಡಿದ್ರೆ ಇಲ್ಲಿ ಟೀಚಿಂಗ್ ಯಾವ ಥರ ಆಗ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅಷ್ಟೇ, ಹೊರತಾಗಿ ಬೇರೆ ಏನಿಲ್ಲ. ಪ್ರಶಸ್ತಿ ಇವತ್ತೇನು ಸನ್ಮಾನ ನಿಮ್ಗೆ ಗೌರವ ಕೊಟ್ಟಿದ್ದಾರೆ, ಇದು ಮೊದಲನೆಯ ಹೆಜ್ಜೆ. ಇದು ನಾವು ಯಾಕೆ ಕೊಡ್ತಾ ಇದ್ದೇವೆ ಅಂತೇಳಿ, ನೀವೇನೋ ಸಾಧನೆ ಮಾಡಿಬಿಟ್ಟಿದ್ರಿ, ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಆಗೋಯ್ತು ನಿಮ್ಮದು ಅಂತ ಅರ್ಥ ಅಲ್ಲ. ಮುಂದಿನ ನಿಮ್ಮ ಶೈಕ್ಷಣಿಕ ಜೀವನಕ್ಕೆ ಇದು ದಾರಿದೀಪ ಆಗಲಿ ಅಂತ ಶಾಲೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ನಿಮ್ಮಲ್ಲಿ ಸತತ ಪ್ರಯತ್ನ, ಓದುವಿಕೆ ಮತ್ತು ಎಕ್ಸಾಮನ್ನು ಯಾವುದೇ ಹೆದರಿಕೆಯಿಲ್ಲದೆ, ಹಿಂಜರಿಕೆಯಿಲ್ಲದೆ ಫೇಸ್ ಮಾಡುವಂಥ ನಿಮ್ಮ ಮನೋಬಲವನ್ನು ನಾವು ಗುರುತಿಸಲಿಕ್ಕಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ಈ ಮನೋಭಾವನೆಯನ್ನು ನೀವು ಬೆಳೆಸ್ಕೊಂಡಲ್ಲಿ ನಿಮ್ಮ ಮುಂದಿನ ಜೀವನ ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ.